ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಇವಾಗ ಒಂದು ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್. ಮಸಾಲೆ ಚಿತ್ರಾನ್ನ ಸೂಪರಾಗಿರುತ್ತೆ. ಲಂಚ್ ಬಾಕ್ಸಿಗೂ ಸೂಪರಾಗಿರುತ್ತೆ, ಮಕ್ಕಳಿಗೂ ಸ್ಕೂಲಿಗೂ ಕೊಟ್ಟು ಕಳಿಸ್ಬೋದು. ಸೊ ರೆಸಿಪಿ ತೋರಿಸ್ತೀನಿ, ಬನ್ನಿ ಬನ್ನಿ ಬೇಗ 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 ನೋಡಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬಾಣಲೆಗೆ ಎಣ್ಣೆ ಬಿಟ್ಟಿದ್ದೀನಿ. ಇವಾಗ ಕಡಲೆಬೀಜ ಮತ್ತು ಕಡಲೆಬೇಳೆ ಎರಡೂ ಹಾಕ್ತಾಯಿದ್ದೀನಿ. ಕಡಲೆಬೀಜ ಎರಡು, ಕಡಲೆಬೇಳೆ ಎರಡೂ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಫ್ರೈ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ಮೇಲೆ ಅದು ಚಿಟಪಟ ಅಂತ ಅನ್ಬೇಕು ಫ್ರೆಂಡ್ಸ್. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು, ಬಟ್ ನಾನು ಕರ್ಬೇವಿನ ಸೊಪ್ಪು ಇರಲಿಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಸೊ ನೀವು ಹಾಕ್ಕೊಳ್ಳಿ. ಇಷ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದರೆ ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಉಪ್ಪು ಹಾಕಿ ಫ್ರೈ ಆದಮೇಲೆ ನೆಕ್ಸ್ಟ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಮಸಾಲೆ ಚಿತ್ರಾನ್ನ ಅಂದರೆ ಮಸಾಲೆ ಇರಲೇಬೇಕು. ಸೊ ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಜಾರಿಗೆ ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿರೋದು ಮಸಾಲೆ ಫ್ರೆಂಡ್ಸ್. ಇಷ್ಟು ಮಸಾಲೆ ಹಾಕ್ಕೊಂಡು ರುಬ್ಬಿ ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಫ್ರೈ ಮಾಡಿ ಬೆಂದಾದಮೇಲೆ ಇದನ್ನು ಗ್ಯಾಸ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ಸೊ ತಣ್ಣಗಾದಮೇಲೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ತಣ್ಣಗಾದಮೇಲೆ ನಿಂಬೆಹಣ್ಣು ಹಿಂಡಬೇಕು ಫ್ರೆಂಡ್ಸ್. ಟೇಸ್ಟ್ ಸ್ವಲ್ಪ ಸೂಪರಾಗಿರುತ್ತೆ. ಇದೆಲ್ಲ ಆದಮೇಲೆ ನಾನು ಇವಾಗ ರೈಸಿಗೆ ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅನ್ನ ಸ್ವಲ್ಪ ಉದ್ದುದ್ರಾಗಿ ಮಾಡ್ಕೊಳ್ಳಿ. ಅನ್ನ ಉದ್ದುದ್ರಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟು ತಿಂದು ನೋಡಿ, ನಿಮಗೆ ಮಾಡ್ಕೊಳ್ಳಿ ಒಂದ್ಸಲ ಗೊತ್ತಾಗುತ್ತೆ. ಸೂಪರಾಗಿರುತ್ತೆ. ಸೊ ನೀವು ಫ್ರೆಂಡ್ಸ್ ಶೇರ್ ಮಾಡಿ ವಿಡಿಯೋನ. ನಿಮ್ಮ ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ಹಾಕ್ಕೊಡಿ ಫ್ರೆಂಡ್ಸ್. ಬಾಯ್.